ಹಾಯ್ ಫ್ರೆಂಡ್ಸ್, ಅಮ್ಮು ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಹಳ್ಳಿ ಸ್ಟೈಲಿಯ ಚಿಕನ್ ಸಾಂಬಾರ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡೋಣ ಬರ್ರಿ. ಇವಾಗ ನಾನು 1 kg ಚಿಕನ್ ತೊಗೊಂಡಿನಿ, ಎಣ್ಣೆ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಟ್ಟು ಉಪ್ಪು, ಖಾರ, ಅರಿಶಿನ, ಕೊತ್ತಂಬರಿ ಅರ್ಧ ಕಟ್ಟು, ಪುದೀನ ಅರ್ಧ ಕಟ್ಟು, ಮತ್ತು ನಾನು ಕಾಯಿ ತುರಿನ ಹುರ್ಕೊಂಡಿದ್ದೀನಿ ಈ ಥರ. ಮತ್ತು ಇಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಈ ಥರ ಹುರ್ಕೊಂಡಿದ್ದೀನಿ ನೋಡಿ. ಈ ಥರ ಕೆಂಪಗಾಗಿ ಹುರ್ಕೊಳ್ರಿ. ಒಂದು ಟೊಮಟೊ ಉದ್ದುದ್ದು ಕಟ್ ಮಾಡಿ ಹುರ್ಕೊಂಡಿದ್ದೀನಿ. ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು, ಚಿಕನ್ ಮಸಾಲ ಮತ್ತು ಧನಿಯಾ ಪೌಡ್ರು. ಯಾವ ಥರ ಮಾಡೋದಂತ ಹೇಳ್ತೀನಿ ನೋಡಿ. ಯಾವ ಥರ ಮಾಡೋಣ ಬರ್ರಿ. ಈಗ ಹಳ್ಳಿ ಶೈಲಿಯ ಚಿಕನ್ ಸಾಂಬಾರು ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಈಗ 4 ರಿಂದ 5 ಚಮಚ ಎಣ್ಣೆ ಹಾಕೋತೀನಿ ನೋಡ್ರಿ. ಅದು ಬಿಸಿ ಆಗೈತೆ. 1-2 ಚಮಚ ತುಪ್ಪ ಹಾಕೋತೀನಿ. ಕಾವಾಗೈತೆ, ಎಣ್ಣೆ ಬಿಸಿ ಆಗೈತೆ. ಈಗ 2 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ, ಅದು ಹಾಕೋತೀನಿ. ಸ್ವಲ್ಪ ಕೆಂಪಗಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ. ಇದು ಹುರ್ಕೊಳ್ಳೋಣ. ಈಗ 2 ಚಮಚ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಕೆಂಪಗಾಗೋವರೆಗೂ ಇದು ಫ್ರೈ ಮಾಡ್ಕೊಂಡು ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ್ರಿ. ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಡೈರೆಕ್ಟಾಗಿ ಒಗ್ಗರಣೆ ಕೊಡ್ತಾಯಿದ್ದೀನಿ ಚಿಕನ್ಗೆ. ಇವತ್ತು ಡಿಫ್ರೆಂಟಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ನೋಡಿರಿ. ಈ ಥರ ಈರುಳ್ಳಿ ಕೆಂಪಗಾಗಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟು ಘಮ ಘಮ ಅಂತ ವಾಸ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ ಇಷ್ಟು ಫ್ರೈ ಆಯಿತು. ಇವಾಗ ನಾನು ಆಲ್ರೆಡಿ ಮುಂಚೆ ತೋರಿಸಿದ್ನಲ್ಲ, ಒಂದು ಈರುಳ್ಳಿನ ಫ್ರೈ ಮಾಡ್ಕೊಂಡು, ಒಂದು ಟೊಮೊಟೊ ಫ್ರೈ ಮಾಡ್ಕೊಂಡು, ಮತ್ತು ಕೊತ್ತಂಬರಿ, ಪುದೀನ ಮತ್ತು ಕಾಯಿ ತುರಿ ಇದೆಲ್ಲನೂ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ, ಇದು ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ಈ ಥರ ನುಣ್ಣಗಾಗಿ ಪೇಸ್ಟ್ ಮಾಡ್ಕೊಳ್ರಿ. ಇದನ್ನು ಇದಕ್ಕೀಗ ಹಾಕೋತೀನಿ ನೋಡಿರಿ. ಈಗ ಹಾಕೋತೀನಿ ನೋಡಿರಿ ನಾನು. ನೋಡಿರಿ ಎಷ್ಟು ಚೆಂದಾಗಿ ಪೇಸ್ಟ್ ಆಗ್ಯದದು. ಈ ಥರ ಪೇಸ್ಟ್ ಮಾಡ್ಕೊಳ್ರಿ. ಇದನ್ನು ಫ್ರೈ ಮಾಡ್ಕೊತೀನಿ ಎಣ್ಣೆಲಿ. ಈ ಥರ ಮಿಕ್ಸ್ ಮಾಡ್ಕೊಳ್ರಿ ಎಲ್ಲನೂ. ಇವಾಗ ಈ ಥರ ಕುದಿತೈತೆ. ಇದಕ್ಕೆ ಮಸಾಲೆ ಖಾರ ಹಾಕ್ತಾಯಿದ್ದೀವಿ, 1 ಕಪ್ಪು ಫುಲ್ಲು. ಈಗ ಧನಿಯಾ ಪೌಡ್ರು 2 ಚಮಚ. ಇದಾದಮೇಲೆ ಚಿಕನ್ ಪೌಡ್ರು 2 ಚಮಚ. ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ. ಈಗ ಈ ಥರ ಒಂದು ಮಾಡಿ ನೋಡಿರಿ. ಮತ್ತೆ ಮಾಡಿಕೊಂಡು ಊಟ ಮಾಡ್ಬೇಕಂತ ಅನಿಸುತ್ತಾ, ಅಷ್ಟು ಚೆನ್ನಾಗಾಗುತ್ತೆ ಇದು ಹಳ್ಳಿ ಸ್ಟೈಲ್ ಚಿಕನ್ ಸಾಂಬಾರು. ನೋಡಿರಿ ಯಾವ ಥರ ಕುದಿತೈತೆ. ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಅದ್ರ ಜೊತೆಗೆ ಇದು ಕುದಿತೈತೆ ಅಲ್ಲ ನೋಡಿರಿ. ಸ್ವಲ್ಪ ಒಂದು 5 ನಿಮಿಷ ತಟ್ಟೆ ಮುಚ್ಚಣ್ರಿ. ಇದಕ್ಕೆ ತೋರಿಸ್ತೀನಿ ನನ್ನ ಕಲರ್ ಯಾವ ಥರ ಬಂತು ಅಂತ ನೋಡಿರಿ. ನಾನು ಒಂದು 5 ನಿಮಿಷ ತಟ್ಟೆ ಮುಚ್ಚಿದ್ದೆ, ಯಾವ ಥರ ಕಲರ್ ಬಿಟ್ಟಿದೆ ಅಂತ ನೋಡಿರಿ. ಯಾವ ಥರ ಕುದಿತೈತೆ ಅಂತ ನೋಡಿರಿ. ಇಷ್ಟು ಕೆಂಪಗಾಗಿ ನೋಡಿ. ಈ ಥರ ಎಣ್ಣೆ ಬಿಡಬೇಕು. ಈಗ ನಾವು ಇದಕ್ಕೆ ಚಿಕನ್ನು ಒಂದು 5 ನಿಮಿಷ ಉಪ್ಪು, ಅರಿಶಿನ, ಜಿಂಜರ್ ಪೇಸ್ಟು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇಟ್ಟಿದ್ದೆ. ತೋರಿಸ್ತೀನಿ ನೋಡಿ ಅದು ಹೆಂಗಾಗಿದೆ ಅಂತ ನೋಡಿರಿ. ಒಂದು 5-10 ನಿಮಿಷನ ಸ್ವಲ್ಪ ಉಪ್ಪು, ಜಿಂಜರ್ ಪೇಸ್ಟು, ಅರಿಶಿನ ಹಾಕಿ ಮಿಕ್ಸ್ ಮಾಡಿ 10 ನಿಮಿಷ ಇಟ್ಟಿದ್ದೆ. ಇವಾಗ ಡೈರೆಕ್ಟಾಗಿ ಇದೆಲ್ಲ ಮಿಕ್ಸಿ ಹಾಕ್ಕೊಂಡಿದ್ದೀನಲ್ಲ, ಮಸಾಲೆ ರೆಡಿ ಆಗಿದೆಯಲ್ಲ, ಇದು ಹಾಕೋತಾ ಇದ್ದೀನಿ ನೋಡಿರಿ. ಚಿಕನ್ನು ನೋಡಿರಿ, ಇದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾವ ಥರ ಆಗಿದೆ ಅಂತ.
ಓನ್ಲಿ ಗ್ರೇವಿನೇ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ, ಸೂಪರಾಗಿದೆ. ಇದೆಲ್ಲ ಸ್ವಲ್ಪ ಕುದ್ದಾದ್ಮೇಲೆ ನಾನು ಈ ಕಡೆ ನೀರು ಕಾಸ್ಕೊಂಡಿದ್ದೀನಿ. ಇದು ಕುದ್ದಾದ್ಮೇಲೆ ಇದನ್ನು ಹಾಕೋತೀನಿ. ಒಂದು 10 ನಿಮಿಷ ತಟ್ಟೆ ಮುಚ್ತೀನಿ. ನೋಡಿರಿ ಎಷ್ಟು ಚೆಂದಾಗಿ ಎಣ್ಣೆ ಬಿಟ್ಟದ. ಇಷ್ಟೇನೂ ಊಟ ಮಾಡ್ಬೋದು. ಇದು ನೀರು ಹಾಕ್ಕೊಳ್ಳಾರ್ದೆ ಇಷ್ಟೇ ಗ್ರೇವಿನೂ ಊಟ ಮಾಡ್ಬೋದು. ಚಪಾತಿ ರೊಟ್ಟಿ, ಬಿಸಿ ಬಿಸಿ ರೊಟ್ಟಿ ಜೊತೆ ಅದು ಊಟ ಮಾಡ್ಬೋದು. ನೋಡಿರಿ ಎಷ್ಟು ಚೆಂದಾಗ್ಯದ. ರೈಸ್ ಜೊತೆನೂ ಊಟ ಮಾಡ್ಬೋದು. ಅಷ್ಟು ಚೆನ್ನಾಗಿ ಕಾಣಿಸಕತ್ತದ ನೋಡಿರಿ, ಎಷ್ಟು ಚೆಂದಾಗ್ಯದ. ಈಗ ನಾವು ಇದಕ್ಕೆ ಸ್ವಲ್ಪ ನೀರು ಹಾಕೋತೀನಿ ರೀ. ಸಾಂಬಾರು ಮಾಡ್ತಾಯಿದ್ದೀನಲ್ಲ ಅದಕ್ಕೋಸ್ಕರ ನೀರು ಹಾಕೋತೀನಿ. ನೋಡಿರಿ ಎಷ್ಟು ಚಂದ ಬತ್ತಂತ. ಕೆಂಪಗಾಗಿ ಎಣ್ಣೆ ಅದು ಹೆಂಗೆ ತೆಲೈತೆ ನೋಡಿರಿ, ಎಷ್ಟು ಚೆಂದಾಗ್ಯದ ನೋಡಿರಿ. ಇದ್ರ ಜೊತೆಗೆ ರಾಗಿ ಮುದ್ದೆನೂ ಊಟ ಮಾಡ್ಬೋದು. ರೊಟ್ಟಿ, ಚಪಾತಿ, ಅನ್ನ ಜೊತೆನೂ ಊಟ ಮಾಡ್ಬೋದು. ಅಷ್ಟು ಚೆಂದಾಗ್ಯದ ನೋಡಿರಿ ಸಾರು. ಇಷ್ಟೊತ್ತು ನೋಡಿದ್ದಕ್ಕೆ ಧನ್ಯವಾದಗಳು.